ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ದಾಂಡೇಲಿಯ ಒಂದು ರೈಲ್ವೆ ನಿಲ್ದಾಣದ ಒಂದು ಒಳ್ಳೆಯ ಸಂದರ್ಭ ಅನಿಸ್ಬೋದು. ಯಾಕಂತ ಹೇಳಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ರೈಲ್ವೆಯ ಒಂದು ಕೂಗನ್ನು ನಾವು ಕೇಳುವುದಕ್ಕೆ ಆತುರದಿಂದ ನಮ್ಮ ದಾಂಡೇಲಿಯ ಸಾರ್ವಜನಿಕರು ಹಾಗೂ ಎಲ್ಲರೂ ತಯಾರಿಯಾಗಿದ್ದಾರೆ. ಎಲ್ಲ ಚಾಲುವಾಗಿದೆ, ಇನ್ನೇನಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಾಗೂ ಕೆಲವೇ ದಿನದ ಅವತಾರದಲ್ಲಿ ಚಾಲು ಆಗುವಂತಹ ಒಂದು ಸಂದರ್ಭ ಇದೆ. ಸೊ ಇದಕ್ಕೆ ನಮ್ಮ ದಾಂಡೇಲಿಯ ಸಮಸ್ತ ಸಾರ್ವಜನಿಕರು ಹಾಗೂ ಹೋರಾಟಗಾರರು ಸಂಬಂಧಪಟ್ಟು ಹಾಗೂ ನಮ್ಮ ಶಾಸಕರು, ನಮ್ಮ MLA ಅವರು, MP ಸಾಹೇಬರು ಎಲ್ಲರೂ ಕೂಡಿ ಇದೊಂದು ರೈಲ್ವೆಯನ್ನು ತರುವುದಕ್ಕೆ ಒಂದು ಸಹಕಾರ ನೀಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಿರ್ತೀನಿ. ಆದಷ್ಟು ಬೇಗ ಈ ಒಂದು ರೈಲ್ವೆ ಚಾಲಾಗಬಹುದೇನೋ ಅಂತ ಒಂದು ಅನಿಸಿಕೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅದರಿಂದ 10ರಿಂದ 15 ದಿನ ಆಗ್ಬೋದು ಬಹುಶಃ. ಎಲ್ಲ ಕೆಲಸ ಶುರುವಾಗಿದೆ, ಏನಿಲ್ಲ, ಎಲ್ಲ ಮುಗಿದಿದೆ. ಇನ್ನೇನು ಗಾಡಿಯ ಸದ್ದನ್ನು ಕೇಳುವುದು ನಮ್ಮ ದಾಂಡೇಲಿಗರಿಗೆ ಒಂದು ಖುಷಿಯ ವಿಷಯ ಆಗುತ್ತದೆ. ಇದೊಂದೇ ಉಳಿದಿರೋದು, ಮತ್ತೇನಿಲ್ಲ. ಮತ್ತು ಇದನ್ನು ನಮ್ಮ ದಾಂಡೇಲಿ ಜನಗಳು ಉಪಯೋಗ ತೆಗೆದುಕೊಂಡು ಸತತವಾಗಿ ರೈಲ್ವೆ ನಡೆಯಬೇಕು. ಆ ರೀತಿಯಲ್ಲಿ ಇದನ್ನು ಉಪಯೋಗಿಸಿಕೊಳ್ಳಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರ್ ನಮಸ್ಕಾರ. ಸರ್, ನಿಮಗೆ ಈ ರೈಲ್ವೆ ಚಾಲು ಆಗೋದ್ರ ಬಗ್ಗೆ ಏನಾದರೂ ತಮ್ಮ ಅಭಿಪ್ರಾಯ? ರೈಲ್ವೆ ಚಾಲು ಆಗ್ತಾ ಇರೋದು ಅನ್ನುವಂಥ ಒಂದು ಸುದ್ದಿ ಕೇಳಿ ನಮ್ಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ನಮಗೆ ಸಾಕಷ್ಟು ಬೆಳವಣಿಗೆ ಆಗ್ತೈತಿ ಇದು ರೈಲ್ವೆ ಬರೋದ್ರಿಂದ. ಮತ್ತು ರೈಲ್ವೆ ಒಂದು ಪ್ರಾರಂಭ ಆಗಬೇಕಂತ ಹೇಳ್ಬಿಟ್ಟು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ, ಹ್ಯೂಮನ್ ರೈಟ್ ವತಿಯಿಂದ, ದಾಂಡೇಲಿ ಸಮಸ್ತ ವಿವಿಧ ಸಂಘಟನೆ ವತಿಯಿಂದ ನಾವು ಸಾಕಷ್ಟು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಈಗ ಅದನ್ನು ಸೋಮಣ್ಣವರು, ಕೇಂದ್ರ ರಾಜ್ಯ ರೈಲ್ವೆ ಸಚಿವರು ಮತ್ತು ನಮ್ಮ ಸಂಸದರು ಮತ್ತು ಶಾಸಕರು ಒಂದು ಮನಸ್ಸು ತಗೊಂಡು ಇವತ್ತಿನ ದಿವಸ ಈ ಟ್ರೈನ್ ಬಗ್ಗೆ ಚಿಂತನೆ ಮಾಡಿ ನಮಗೆ ಟ್ರೈನ್ ಬರೋ ಹಾಗೆ ಮಾಡ್ತಾಯಿದ್ದಾರೆ. ಭಾಳ ಸಂತೋಷ ಆಯಿತು. ಇದರಿಂದ ನಮ್ಮ ಊರಿಗೆ ಡೆವಲಪ್ಮೆಂಟ್ ಆಗ್ತೈತೆ ಅನ್ನೋಂಥ ಒಂದು ಭರವಸೆ ಇದೆ. ಮತ್ತು ಭಾಳ ಇವತ್ತಿನ ದಿವಸ ಬಸ್ ಪ್ರಯಾಣ ನೋಡ್ಬೋದು, 40-50 ಸೀಟ್ಗಳು ಇದ್ದರೆ ಅದರಲ್ಲಿ 120 ಮಂದಿ ಹೋಗ್ತಾ ಇದ್ದಾರೆ. ನಿನ್ನೆ ನಾ ಬರಬೇಕಾದ್ರೆ 4 ಗಾಡಿಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೋಯಿತು. ಆದರೆ ಇದಕ್ಕೆ ಪ್ಯಾಸೆಂಜರ್ ಕೊರತೆ ಆಗೋದಿಲ್ಲ ಅನ್ನೋಂಥ ಮನೋಭಾವನೆ ನಮಗಿದೆ. ನಾಳಿನ ದಿವಸ ಊರ ಜನರಿಗೆ ಎಲ್ಲರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಇದನ್ನು ಕೂಡ ಉಪಯೋಗ ತೊಗೊಳ್ರಿ ಅಂತ ಹೇಳ್ಬಿಟ್ಟು. ಆದಂಥ ಸಂದರ್ಭದಲ್ಲಿ ಮತ್ತೆ ನಮಗೆ ಇದು ಪ್ರಾರಂಭ ಆದರೆ ಮುಂದಿನ ಒಂದು ವಿಷಯಕ್ಕೂ ಕೂಡ ಬುನಾದಿ ಹಾಕಿದಂಗೆ ಆಗ್ತದೆ. ನಾವು ಬೇಡಿಕೆ ಇಲ್ಲಿಂದ ದಾಂಡೇಲಿಂದ ಬೆಂಗಳೂರಿಗಿಂತ ಇದೆ. ಮುಂದಿನ ದಿವಸಗಳಲ್ಲಿ ನೋಡೋಣ. ಈಗ ಬರ್ತಾ ಇರೋದು ಭಾಳ ಸಂತೋಷ. ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಭಾಳಷ್ಟು ಇದು ನಮಗೆ ಎಲ್ಲ ಜನರಿಗೂ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಭಾವನೆ ಇದೆ. ಮತ್ತು ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಶಾಸಕರಿಗೂ, ಸಂಸದರಿಗೂ ಮತ್ತು ಕೇಂದ್ರ ರೈಲ್ವೆ ಸಚಿವರು ಸೋಮಣ್ಣ ಸರಿಗೂ ಕೂಡ ಎಲ್ರಿಗೂ, ಇದರಿಂದ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸರ್ ನಮಸ್ಕಾರ. ನಿಮಗೆ ಈಗ ಈ ದಾಂಡೇಲಿಯಲ್ಲಿ ರೈಲ್ವೆ ಹಳಿ ಮತ್ತು ರೈಲ್ವೆ ಬರುವಂಥ ಒಂದು ಖುಷಿ ಸಂದರ್ಭದಲ್ಲಿ ಏನು ಹೇಳ್ತೀರಾ ಸಾರ್ವಜನಿಕರಿಗೆ? ಯಾವ ರೀತಿ ಅನುಕೂಲ ಆಗುತ್ತೆ? ಈ ವಿಷಯದ ಬಗ್ಗೆ ನಾನು ಹೇಳಬೇಕಂದ್ರೆ, ರೈಲ್ವೆ ಪುನಃ ಸ್ಟಾರ್ಟ್ ಆಗೋದ್ರಿಂದ ವಿಷಯ ಕೇಳಿ ನಮಗೆಲ್ಲರಿಗೂ ಸಂತೋಷವಾಯಿತು. ಹಾಗೂ ಈಗ ಬೆಳೆಯುತ್ತಿರುವ ದಾಂಡೇಲಿ ಕಾರಣ ಪ್ರತಿಯೊಂದು ವಿಷಯದಲ್ಲೂ ಈಗ ಪ್ರವಾಸೋದ್ಯಮ ಇಲಾಖೆಯೂ ಅತಿ ಉತ್ತಮವಾಗಿ ಅಭಿವೃದ್ಧಿಯಾಗಿದೆ ದಾಂಡೇಲಿಯಲ್ಲಿ. ಹೀಗಾಗಿ ಕನೆಕ್ಟಿವಿಟಿ ಟ್ರೈನ್ ಅಲ್ಲಿಂದ ಪರಸ್ಥಳದಿಂದ ಬೆಂಗಳೂರಿಂದ ಇರ್ಬೋದು, ಬೇರೆ ಬೇರೆ ಸ್ಥಳದಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ಅವರಿಗೊಂದು ಅನುಕೂಲ ಆಗ್ತದೆ ಮತ್ತು ಸ್ಥಳೀಯರಿಗೂ ಅನುಕೂಲ. ಬಸ್ಸಿನಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ, ಹೀಗಾಗಿ ಎಲ್ಲರಿಗೂ ಸಾರ್ವಜನಿಕರಿಗೂ ತೊಂದರೆ ಆಗ್ತದೆ. ಈ ವಿಷಯದ ಬಗ್ಗೆ ಆಮೇಲೆ ಚಿಂತನೆ ಮಾಡಿದಂಥ ರೈಲ್ವೆ ಸಚಿವರಿಗೂ ಹಾಗೂ ಶಾಸಕರಾದ ಹಳಿಯಾಳ ಶಾಸಕರಿಗೂ ನಮ್ಮ ವಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೂ ಈ ವಿಷಯ ಕೇಳಿ ನಮಗೆ ಸಂತೋಷ ಆಯಿತು. ಆದಷ್ಟು ಬೇಗ ಚಾಲನೆ ಮಾಡಿಬಿಟ್ರೆ ಇದು ಒಂದು ಎಲ್ಲರಿಗೂ ಅನುಕೂಲವಾಗುವಂಥ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಕೃತಜ್ಞತೆಗಳನ್ನು ಅಭಿನಯಿಸ್ತೇನೆ. ಧನ್ಯವಾದಗಳು. ತಮ್ಮ ಹೆಸರು? ಸಿದ್ದರಾಮಯ್ಯ.
ಸರ್, ಈಗ ಈ ರೈಲ್ವೆ ನಿಲ್ದಾಣ ಯಾವಾಗ ಉದ್ಘಾಟನೆ ಅನ್ನೋದು ಏನಾದರೂ ಗೊತ್ತಿದೆ ತಮ್ಮ ಗಮನಕ್ಕೆ? ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಸದ್ಯದಲ್ಲಿ ಇನ್ನೊಂದು 8-10 ದಿವಸದಲ್ಲಿ ಸ್ಟಾರ್ಟ್ ಆಗ್ತದೆ ಅಂತೇಳಿ ತಿಳಿದೇವೆ. ಆದ್ರೂ ಆದಷ್ಟು ಬೇಗ ಆದರೂ ಇನ್ನೂ ಉತ್ತಮ. ಓಕೆ, ನೋ ಪ್ರಾಬ್ಲಮ್, 8 ದಿವಸದಲ್ಲಿ ಆಗ್ಬೋದು, ಅದು ಅನಿಸಿಕೆ ನಮಗಿದೆ. ಇದಕ್ಕಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಯೂಟ್ಯೂಬನ್ನು ನೀವು ಸಂಪರ್ಕಿಸ್ಬೋದು. ಆಗಲಿ ಅಂತೇಳಿ, ಆದಷ್ಟು ಬೇಗ ಆಗಲಿ ಅಂತೇಳಿ ನಮ್ಮ ಆಶಯ ಅಷ್ಟೇ. ಎಲ್ಲರಿಗೂ ವಂದನೆಗಳು ಮತ್ತು ಸಚಿವರಿಗೂ ಸಹಿತ ಇದರ ಬಗ್ಗೆ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇವೆ. ಹಾಗೂ ನಮ್ಮ ಹಳೆಯಾಳ ಶಾಸಕರಿಗೂ ಸಹಿತ ವಿನಂತಿ ಮಾಡಿಕೊಳ್ತೇವೆ, ಆದಷ್ಟು ಬೇಗ ಪುನರುಚ್ಚಾಲನೆ ಮಾಡಲಿ ಅಂತೇಳಿ. ಈಗ ಮುಂದಿನ ಸಂಚಿಕೆಯಲ್ಲಿ ನಾವು ಇದು ಯಾವಾಗ ಉದ್ಘಾಟನೆ ಮತ್ತು ಯಾರ್ಯಾರು ಸಚಿವರು ಬರುತ್ತಾರೆ ಅನ್ನುವಂಥ ಹೇಳುವ ಒಂದು ಪ್ರಯತ್ನ ಮಾಡುತ್ತೇವೆ. ಆದಷ್ಟು ಬೇಗ ಎಲ್ಲರೂ ಈ ಯೂಟ್ಯೂಬ್ ಚಾನಲ್ಗೆ, ದಾಂಡೇಲಿ PK ಚಾನಲನ್ನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದ.